ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 13ನೇ ಅಧ್ಯಾಯ 3ನೇ ವಚನದಿಂದ 10ನೇ ವಚನವನ್ನ ನಾವು ಧ್ಯಾನ ಮಾಡಲಿದ್ದೇವೆ. ಸತ್ಯವೇದವನ್ನು ಓದಿಕೊಳ್ಳಲ್ವಾ? ಮೋಶೆ ಇಸ್ರಾಯೇಲರಿಗೆ, ನೀವು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ಬಿಡುಗಡೆ ಆದ ಈ ದಿನವನ್ನ ನೆನಪಿನಲ್ಲಿಟ್ಟುಕೊಳ್ಳ್ರಿ. ಯೆಹೋವನು ತನ್ನ ಭುಜಬಲದಿಂದ ನಿಮ್ಮನ್ನ ಆ ಸ್ಥಳದಿಂದ ಬಿಡಿಸಿದನಲ್ಲ. ಆ ದಿನದಲ್ಲಿ ನೀವು ಹುಳಿ ಬೆರತದ್ದನ್ನ ತಿನ್ನಕೂಡದು. ಚೈತ್ರ ಮಾಸದ ಈ ದಿನದಲ್ಲಿ ಹೊರಡುವವರಾಗಿದ್ದೀರಷ್ಟೇ. ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣವಾಗಿ ಹೇಳಿದಂತೆ ನಿಮ್ಮನ್ನು ಹಾಲು ಜೇನು ಹರಿಯುವ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಹಿವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ಕರೆತಂದು ಅದನ್ನು ನಿಮಗೆ ಕೊಟ್ಟಾಗ ನೀವು ಈ ತಿಂಗಳಲ್ಲಿ ಈ ಆಚಾರವನ್ನ ನಡೆಸಬೇಕು. 7 ದಿವಸ ನೀವು ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. 7ನೆಯ ದಿನದಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬ ಮಾಡಬೇಕು. ಆ 7 ದಿವಸವು ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕೇ ಹೊರತು ನಿಮ್ಮ ದೇಶದಲ್ಲೆಲ್ಲ ಹುಳಿ ಹಿಟ್ಟಾಗಲಿ ಹುಳಿಯಾಗಲಿ ನಿಮ್ಮ ಬಳಿಯಲ್ಲಿ ಇರಲೇ ಕೂಡದು. ಆ ದಿನದಲ್ಲಿ ನೀವು ನಿಮ್ಮ ಮಕ್ಕಳಿಗೆ, ನಮ್ಮ ಜನವು ಐಗುಪ್ತ ದೇಶದಿಂದ ಹೊರಟು ಬಂದಾಗ ಯೆಹೋವನು ನಮಗೋಸ್ಕರ ಮಾಡಿದ್ದನ್ನು ನೆನೆಸುವುದಕ್ಕಾಗಿ ಈ ಆಚರಣೆ ನಡೆಸುತ್ತೇವೆಂಬುದಾಗಿ ತಿಳಿಸಬೇಕು. ಯೆಹೋವನು ತನ್ನ ಭುಜಬಲದಿಂದ ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದನಾದ್ದರಿಂದ ಆತನ ನಿಯಮವಾದ ಕುರಿತು ನೀವು ಮಾತನಾಡಬೇಕೆಂಬುದಕ್ಕಾಗಿ ಈ ಆಚಾರವು ನಿಮಗೆ ಕೈಯಲ್ಲಿ ಕಟ್ಟಿಕೊಂಡಿರುವ ದಾರದಂತೆಯೂ ಉಬ್ಬುಗಳ ನಡುವೆ ಕಟ್ಟಿಕೊಂಡಿರುವ ಜ್ಞಾಪಕ ಪಟ್ಟಿಯಂತೆ ಇರುವುದು. ವರ್ಷ ವರ್ಷಕ್ಕೆ ನಿಯಮಿತವಾದ ಕಾಲದಲ್ಲಿ ಈ ಆಚಾರವನ್ನ ನಡೆಸಬೇಕು. ಸೊ ಇಲ್ಲಿ ದೇವರು ಅನೇಕ ಒಂದು ನಿಯಮಗಳನ್ನು ಇಸ್ರಾಯೇಲರು ಕೊಡ್ತಾ ಇದ್ದಾರೆ. ಯಾಕಂತಂದ್ರೆ ನಿಯಮಗಳಿಲ್ಲದ ಜನರು ಇವತ್ತು ಲೋಕದಲ್ಲಿದ್ದಾರೆ. ನ್ಯಾಯಸ್ಥಾಪಕರನ್ನು ನಾವು ನೋಡ್ತೀವಲ್ಲ, ಆ ಕಾಲದಲ್ಲಿ ಅರಸನು ಇರಲಿಲ್ಲ. ಸೊ ಇವತ್ತು ಜನ ತಮ್ಮ ಇಷ್ಟದ ಪ್ರಕಾರ ನಡೆಯೋದಕ್ಕೆ ಇಷ್ಟಪಡ್ತಾರೆ. ಆದರೆ ದೇವರು ಇಲ್ಲಿ ಇಸ್ರಾಯೇಲರು ಐಗುಪ್ತ ದೇಶದಿಂದ ಬಿಡುಗಡೆ ಆದ ಮೇಲೆ ಅವರ ಯಜಮಾನನಾಗ್ತಾರೆ. ಆ ಯಜಮಾನನು ಅವರಿಗೆ ಸ್ವತಂತ್ರವುಳ್ಳ ನಿಯಮಗಳನ್ನು ಕೊಡ್ತಾರೆ. ಅಂದ್ರೆ ಅಲ್ಲಿ ಯಾಕೆ ಇಷ್ಟೆಲ್ಲ ನಿಯಮಗಳನ್ನು ಕೊಡ್ತಾ ಇದ್ದಾರೆ ದೇವರು ಎಂಬುದಾಗಿ ನಾವು ನೋಡ್ಬೇಕಾದ್ರೆ, ಇವರು ಹಬ್ಬವನ್ನು ಆಚರಿಸಬೇಕು, ಹುಳಿ ಇಲ್ಲದ ಹಬ್ಬವನ್ನು ಆಚರಿಸಬೇಕು, ಚೈತ್ರ ಮಾಸದಲ್ಲೇ ಇವರು ಹಬ್ಬವನ್ನು ಆಚರಿಸಬೇಕು. ಮಾತ್ರವಲ್ಲದೆ ಇದೆಲ್ಲ ಯಾಕೆ ಆ ದಿನವನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಮಾತ್ರವಲ್ಲದೆ ದೇವರು ನಿಮಗೆ ವಾಗ್ದಾನ ದೇಶ ಕೊಡ್ತಾ ಇದ್ದಾರೆ. 7 ಜನಾಂಗ ಇರುವಂತ ವಾಗ್ದಾನ ದೇಶ ನಿಮಗೆ ಕೊಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೇಳಿದಾಗ ದೇವರು ಎಂತ ಬಂಧನದಿಂದ ನಿಮ್ಮನ್ನ ಬಿಡುಗಡೆ ಮಾಡಿದ್ರು ಎಂಬುದಾಗಿ ಅವ್ರಿಗೆ ತಿಳಿಸ್ಬೇಕು ಎಂಬುದಾಗಿ ದೇವರು ಅವರಿಗೆ ಹೇಳ್ತಾ ಇದ್ದಾರೆ. ಮಾತ್ರವಲ್ಲದೆ ನೀವು ಕೈಯಲ್ಲಿ ಕಟ್ಟಿಕೊಂಡಿರುವ ದಾರದಂತೆಯೂ ಉಬ್ಬುಗಳ ನಡುವೆ ಕಟ್ಟಿಕೊಂಡಿರುವ ಜ್ಞಾಪಕ ಪಟ್ಟಿಯಂತೆಯೂ ಅದು ಇರುತ್ತದೆ. ಏನಕ್ಕೆ ಎಂಬುದಾಗಿ ನಾವು ನೋಡ್ಬೇಕಾದ್ರೆ ಇಸ್ರಾಯೇಲರು ಅದನ್ನು ಹಾಕೊಳ್ತಾರೆ. ಯಾಕಂತಂದ್ರೆ ದೇವರು ಈ ದಿನ ನಮ್ಮನ್ನ ಬಿಡುಗಡೆ ಮಾಡಿದ್ರು. ನಮ್ಮ ರಕ್ಷಣೆಯ ದಿನವನ್ನ ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾವತ್ತೂ ನೀನು ಸಂಪೂರ್ಣ ಪಾಪದ ಆಶ್ರಯಗಳಿಂದ ಬಿಡುಗಡೆ ಆಗಿದೆಯಾ, ಆ ದಿನವನ್ನು ನೀ ಗೊತ್ತು ಮಾಡಿಕೊಂಡು ದೇವರನ್ನ ನೀನು ಸ್ತುತಿಸುವನಾಗಿರ್ಬೇಕು. ಸೊ ಹೀಗಾಗಿ ದೇವರು ಹೇಳ್ತಾರೆ, ಆ ದಿನದಲ್ಲಿ ಹುಳಿ ಇಲ್ಲದ ರೊಟ್ಟಿಯನ್ನು ನೀನು ತಿನ್ಬೇಕಂದ್ರೆ ಹುಳಿ ಇಲ್ಲದ ರೊಟ್ಟಿ ಪಾಪವಿಲ್ಲದ ಜೀವಿತವನ್ನ ತೋರಿಸುವಂತದ್ದಾಗಿದೆ. ಸೊ ಹೀಗಾಗಿ ಪ್ರಿಯರೇ, ನಾವು ಕರ್ತನ ಭೋಜನ ತೆಗೆದುಕೊಳ್ಳುವಾಗಲೂ ಅಷ್ಟೇ ಆ ತಿಂಗಳೆಲ್ಲ ದೇವರು ಪಾಪದಿಂದ ನಮ್ಮನ್ನ ದೂರ ಇಡುವ ಹಾಗೆ ಅದು ನಮಗೆ ಜ್ಞಾಪಕ ಪಡಿಸ್ತದೆ. ಕರ್ತನು ಆ ರೀತಿ ನಮ್ಮೆಲ್ಲರನ್ನು ನಡೆಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರು, ನಿಮ್ಮ ಸ್ತೋತ್ರ. ಅನೇಕರು ಕರ್ತನ ಭೋಜನವನ್ನ ತೆಗೆದುಕೊಳ್ಳುವುದು ಪಾಪವನ್ನು ಇಟ್ಟುಕೊಂಡು ತೆಗೆದುಕೊಳ್ತಾರಪ್ಪ. ಆ ಪಾಪದಿಂದ ದೇವರೇ ಎಲ್ಲರನ್ನು ಬಿಡುಗಡೆ ಮಾಡು. ಪಾಪದಿಂದ ಬಿಡುಗಡೆ ಆಗಿದ್ದೀನಿ, ಇನ್ನು ಮೇಲೆ ಆ ಪಾಪಕ್ಕೆ ನಾನು ಹೋಗಲ್ಲ ಎಂಬಂತ ಒಂದು ಜ್ಞಾಪಕದ ಒಂದು ಗುರುತಾಗಿ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಎಂಬುದಾಗಿ. ಯೇಸು ಆ ಪಾಪಕ್ಕಾಗಿ ಸತ್ತರು, ಹೀಗಾಗಿ ನಾನು ಆ ಪಾಪಕ್ಕೆ ಸತ್ತಿದ್ದೀನಿ ಎಂಬುದಾಗಿ ದೇವರೇ ತೀರ್ಮಾನ ತೆಗೆದುಕೊಂಡು ಆ ಭೋಜನದಲ್ಲಿ ಪಾಲ್ಗೊಳ್ಳುವಾಗೆ ಎಲ್ಲರೂ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಮಾತ್ರವಲ್ಲದೆ ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗ
ಸಾಗಲು ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು
ಬಿಡೆನು ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ ತಾ ಹೇಳಿದ ನಲ್ಲ